ಸರ್ ನನಗೆ ಗೊತ್ತು ಸರ್, ನನ್ನಿಂದ ನಿಮ್ಗೆ ಎಷ್ಟೊಂದು ಹರ್ಟ್ ಆಗಿದೆ ಅಂತ. ಅದಕ್ಕೆ ಸರ್ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಕ್ಷಮೆನಾ? ಆ ಪದದ ಅರ್ಥ ಗೊತ್ತಿದ್ದೀನಿ ನಿಮಗೆ? ಗೊತ್ತು ಸರ್, ಮಿಡ್ಲ್ ಕ್ಲಾಸ್ ಮನುಷ್ಯ ಅವನ ಜೀವನನ ಅರ್ಧಕ್ಕರ್ಧ ಕ್ಷಮೆ ಕೇಳ್ಕೊಂಡೇ ಕಳೆದು ಬಿಡ್ತಾನೆ, ಇಲ್ಲಾಂದರೆ ಬದುಕೋಕ್ಕಾಗುತ್ತೆ. ಅಂದರೆ ಏನೋ ಮತ್ತೆ ಟಾಂಗ್ ಕೊಡ್ತಾ ಇದ್ಯಾ? ಅಯ್ಯೋ, ನಿಮಗೆ ಟಾಂಗ್ ಕೊಡೋಷ್ಟು ದೊಡ್ಡ ವ್ಯಕ್ತಿನ ಸರ್ ನಾನು. ಪುಟ್ಟ ಸಂಸಾರ, ಮಕ್ಕಳ ಜವಾಬ್ದಾರಿ, ಅಪ್ಪನ ನೋಡ್ಕೊಳ್ಳೋ ಕರ್ತವ್ಯ, ಇದೆಲ್ಲ ನನ್ನ ಹೆಗಲ ಮೇಲಿದೆ ಸರ್. ಹೀಗಿರುವಾಗ ಸ್ವಾಭಿಮಾನ ಅಂತ ಹೋದರೆ ಬದುಕೋಕ್ಕಾಗಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ಸರ್. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಖಂಡಿತ ಈ ಮಾತು ಹೇಳ್ತಿರ್ಲಿಲ್ಲ ಸರ್. ಆದರೆ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಬೈಯೋರು ಬಾಳಕ್ಕೆ ಹೇಳ್ತಾರೆ, ಹೊಗಳೋರು ಹಾಳಾಗಕ್ಕೆ ಹೇಳ್ತಾರೆ ಅಂತ. ನೀವು ನಮ್ಮನ್ನು ಬೈದಿರೋದ್ರಿಂದನೇ ನಾವು ತಿದ್ಕೊಂಡು ಬದುಕ್ತಾ ಇದ್ದೀವಿ ಸರ್. ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ನಾನು ನಿಮ್ಮ ಮೇಲೆ ಸವಾರಿ ಮಾಡೋಕ್ಕಾಗುತ್ತಾ ಸರ್? ಅವತ್ತು ಎಮೋಷ್ನಲ್ ಆಗಿ ಎಲ್ಲರ ಮುಂದೆ ನಿಮ್ಮನ್ನು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ನನ್ನಿಂದ ದೊಡ್ಡ ತಪ್ಪಾಗಿದೆ. ಏಯ್, ರಾಜಕಾರಣಿಗಳಿಗೆ ಕಣ್ಮುಂದೆ ಬಂದು ಜೈ ಎಂದು ಓಟ್ ಹಾಕುವಾಗ ನೋಟ ಒತ್ಬೋದು, ಆದ್ರೆ ಮುಖದ ಮೇಲೆ ನೋಟ ಒತ್ತಿ ಸಪರೇಟ್ ಆಗಿ ಬಂದು ಜೈ ಅಂದ್ರೆ ಸರಿ ಹೋಗುತ್ತಾ? ಅರ್ಥ ಆಗಲಿಲ್ಲ ಸರ್. ಅರ್ಥ ಆಗ್ಲಿಲ್ವಾ? ಅಷ್ಟು ಜನಗಳ ಮುಂದೆ ನನಗೆ ಬೈದು ಅವಮಾನ ಮಾಡಿ ಈಗ ಸಪರೇಟ್ ಆಗಿ ಚೇಂಬರ್ ಒಳಗೆ ಬಂದು ಕ್ಷಮಿಸಿ ಅಂತ ಅಂದ್ರೆ ಬಿಟ್ಟು ಬಿಡ್ತೀನಾ? ಕ್ಷಮೆ ಕೇಳಬೇಕು ಅಂತಂದ್ರೆ ನಡಿ, ಎಲ್ಲಾರ ಮುಂದೆ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳ. ಸರ್ ಬೇಡ ಸರ್, ಸರ್ ಬೇಡ ಸರ್, ಸರ್ ಪ್ಲೀಸ್ ಸರ್. ಅಕ್ಕ, ನೀಗೀಗ ಅಳ್ತಾ ಇದ್ರೆ ಕಣ್ಣೀರು ಖಾಲಿ ಆಗುತ್ತೆ, ಏನು ಪ್ರಯೋಜನ ಇಲ್ಲ ಕಣೆ. ಗಿರ್ಜಮ್ಮ, ನೀವು ಹಿಂಗೆ ಮರ್ಕೊಂಡು ಕೂತ್ಕೊಂಬೋ ಬದಲು ಶಿವರ್ನೇ ಎದುರು ಕೂರಿಸಿ ಒಂದು ಮಾತು ಕೇಳ್ಬಿಡಿಯಲ್ಲ. ಮತ್ತೆ ಏನಂತ ಕೇಳಲಿಕ್ಕೆ ಆಶವ್ರೆ? ಅಷ್ಟು ಜನರ ಮುಂದೆ ಹೊಡೆದ್ರಲ್ಲ, ನೆನ್ಪಿದ್ಯಾ ಅಂತ ಕೇಳ. ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಅದನ್ನೇ ಮಾಡ್ತಿದ್ರಾ? ಅಮ್ಮ ಗಿರಿಜಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕಮ್ಮ ಕೊರಗ್ತೀಯ? ನಿನಗಿರೋದು ಎರಡೇ ದಾರಿ. ಒಂದು, ಅವನ ತಪ್ಪನ್ನ ತಿದ್ದಿ ಅವನಿಗೆ ಅರ್ಥ ಮಾಡಿಸೋದು. ಇನ್ನೊಂದು, ನನ್ನ ಹಣೆ ಬರನೇ ಹೀಗೆ ಅಂತ ಸುಮ್ಮನಿದ್ ಬಿಡೋದು. ಇವೆರಡರ ಯಾವ ಆಯ್ಕೆ ಮಾಡ್ಕೊ. ಅಲ್ಲ ಅಂತ ತಾನೆ. ಯಾವ ತಪ್ಪು ಮಾಡದೇ ಇರೋ ನಾನು ಅವ್ರ ಹತ್ರ ಏಟ್ ತಿಂದು ಅವಮಾನ ಅನುಭವಿಸ್ತಾ ಇವತ್ತು ಕಣ್ಣೀರ್ ಹಾಕ್ತಾ ಕೂತಿದ್ದೀನಿ. ತಪ್ಪು ಮಾಡಿರೋ ಆ ಮ್ಯಾನೇಜರು ಕ್ಷಮೆ ಕೇಳಿಸ್ಕೊಂಡು ಮೆರೀತಿದ್ದಾರೆ. ಇದು ಅನ್ಯಾಯ ಅಲ್ವಾ ಮಾವ? ಹೌದಮ್ಮ, ಹೌದು. ಕಾಶಿ, ಈಗ ನಾನು ಬರ್ತಿರೋ ಕೋಪಕ್ಕೆ ಅವನೇನಾದ್ರು ಸಿಕ್ಬಿಟ್ರೆ ಅವನ್ನ ಸಿಗದು ಬಿಡಬೇಕು ಅನ್ಸುತ್ತೆ. ಯಜಮಾನ್ರೆ, ಸಮಾಧಾನ ಮಾಡಿ. ಗಿರ್ಜಮ್ಮ, ಬೇಜಾರು ಮಾಡ್ಕೊಂಬೇಡಿ. ನಿಮಗೆ ತೊಂದರೆ ಇಲ್ಲ ಅಂದರೆ ಸ್ವಲ್ಪ ದಿವಸ ನಮ್ಮನೇಲಿ ಬಂದಿರಿ.
ನಿಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಕ್ಕುತ್ತೆ. ಹೌದು ಅಕ್ಕ, ಜಾಗ ಚೇಂಜ್ ಆದ್ರೆ ನಿನಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನೀನು ಇಲ್ದೇ ಇರೋದು ನೋಡಿ ಭಾವನೆ ನೆನಪು ಮಾಡ್ಕೊಂಡು ಬರ್ತಾರೆ. ಬಾ ಹೋಗೋಣ. ಇಲ್ಲ ಗೌರಿ, ನಾನು ಎಲ್ಗೂ ಬರಲ್ಲ. ಅವಮಾನ ಆಗಿದ್ದ ಜಾಗದಲ್ಲೇ ನಂಗೆ ನ್ಯಾಯ ಸಿಗ್ಬೇಕು. ನನ್ನ ಮನ್ಸು ಸರಿಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಗೌರಿ, ಇಂಥ ಟೈಮಲ್ಲಿ ಗಿರ್ಜಮ್ಮನ ಒಬ್ಬೊಬ್ಬರೇ ಬಿಡೋದು ಒಳ್ಳೇದಲ್ಲ. ಬಾ ನಾವು ಹಪ್ಪ ಯಜಮಾನ್ರೆ, ಹುಷಾರ ಬತ್ತ. ಅಯ್ಯೋ ಅಯ್ಯೋ, ಶಿವು ಶಿವು, ಯಾಕೋ ಕಂದ ನೀನು ಈ ದುರ್ಬುದ್ಧಿ ಬಂತು. ಸರ್ 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 ಪ್ಲೀಸ್ ಸರ್ 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 ಸರ್, ಶಿವು ಸರ್ನ ಯಾಕೆ ಸರ್ ಹಂಗೆ ಹೇಳ್ಕೊಂಬರ್ತಾ ಇದ್ದೀರಾ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಬೇಕು. ನಿಮ್ಮ ಶಿವಪ್ರಸಾದ್ ಸರ್ ಆಫ್ಟರ್ ಆಲ್ ಸೇಲ್ಸ್ ಮೆನ್ ಆಗಿರೋ ಇವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಬೇಕು ಅಂತ ಆಸೆ ಪಟ್ಟು ನನ್ನ ಮೇಲೆ ಸವಾರಿ ಮಾಡಕ್ ನೋಡುದು. ಆದ್ರೆ ದೇವ್ರೇನ್ ಮಾಡ್ದ? ಇವ್ರ ಆಸೆಗೆ ತಣ್ಣೀರೆರ್ಚಿ ಪ್ರಮೋಷನ್ ಕಿತ್ಕೊಂಡು ಮನೇಲಿ ಕೂತ. ಈಗ ಬಂದು ಸಾರಿ ಅಂತ ಕೇಳ್ತಾ ಇದ್ದ. ನನಗೆ ಮರ್ಯಾದೆ ಎಲ್ಲಿ ಹೋಯ್ತೋ ಅಲ್ಲೇ ಪಡಿಬೇಕು ಅಂತ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ. ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಮೊದಲೇ ಪ್ರಮೋಷನ್ ವಿಚಾರದಲ್ಲಿ ಸೋತು ಸುಣ್ಣ ಆಗಿರೋ ನಾನು ಕೆಲಸನೂ ಕಳ್ಕೊಂಡ್ರೆ ನಮ್ಮ ಬದುಕೆ ಕಷ್ಟ ಆಗ್ಬಿಡುತ್ತೆ. ಹಾಗಿದ್ದಾಗಲಿ ಭಗವಂತನ ಮೇಲೆ ಭಾರ ಹಾಕ್ತೀನಿ. ಹದಿನೈದು ಸೆಕೆಂಡ್ ಆಗೋಯ್ತು. ಕೇಳ್ತೀಯೋ ಇಲ್ಲ? ನೀವು ಹೇಳಿ ಕರೆಕ್ಟ್ ಸರ್. ನಾನು ಆಫ್ಟರ್ ಆಲ್ ಸೇಲ್ಸ್ಮೆನ್. ನಮ್ಮಂಥವರೆಲ್ಲ ಕನಸು ಕಾಣಬಾರ್ದು ಸರ್. ಅದರಲ್ಲೂ ದೊಡ್ಡ ದೊಡ್ಡ ಕನಸು ಕಾಣಬಾರ್ದು ಸರ್. ಯಾಕೆಂದ್ರೆ ಆ ಕನಸನ್ನ ನನಸು ಮಾಡ್ಕೊಳ್ಳೋ ಬರದಲ್ಲಿ ನಾವೇ ಕಾಣೆ ಆಗ್ಬಿಡ್ತೀವಿ. ಸರ್, ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂತ ನಿಮ್ಮ ಮೇಲೆ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟೆ ಸರ್. ನನ್ನ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ. ಹೇಳ ಆಮೇಲೆ ನಿನ್ನನ್ನು ಕ್ಷಮಿಸೋಷ್ಟು ನೀನೇನು ದೊಡ್ಡ ಮನುಷ್ಯ ಅಲ್ಲ. ಇಗ್ನೋರ್ ಮಾಡಿಬಿಟ್ಟಿದ್ದೀನಿ, ಬದುಕ ಹಾಕ್. ಏಯ್, ನೀನು 6 ಕೇರಲ್ಲ 3 ಕಿಳಿಯಲ್ಲ. ಕೈ ಬಾಯಿ ಸರಿಯಾಗಿದ್ರೆ ಇಲ್ಲಿರ್ತೀಯ, ಇಲ್ಲಾಂದ್ರೆ ಈ ಕೆಲಸನೂ ಕಳ್ಕೊಂಡು ಮನೇಲಿ ಬಿದ್ದಿರ್ತೀಯ. ನಾನ್ಸೆನ್ಸ್. ನಿಮ್ಮಂಥವ್ರಿಗೆ ಅವಯ್ಯ ಹಿಂಗೆ ಮಾಡ್ತಾನಲ್ಲ ಸರ್, ಅವನಿಗೆ ಅಂತಿಂತ ಸಾವು ಬರ್ತದ. ಹೇ ರಾಮಯ್ಯ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಏನೇ ಆದರೂ ಅವ್ರು ನಮ್ಮ ಮ್ಯಾನೇಜರು, ವಯಸ್ಸಲ್ಲಿ ಹಿರಿಯರು. ಅವ್ರ ಕಾಲಕ್ಕೆ ಬಿಟ್ಟು ಕ್ಷಮೆ ಕೇಳೋದು ತಪ್ಪೇನೂ ಇಲ್ಲ.
ಗಿರಿ 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 ಓ ಇಲ್ಲೇ ಕೂತಿದ್ಯಾ? ಅವಾಗ್ಲಿಂದ ಗಿರಿ ಗಿರಿ ಅಂತ ಕೂಗ್ತಾನೆ ಇದ್ದೀನಿ, ಎಲ್ಲಿ ಅಂತ ಹೇಳ್ಬಾರ್ದಾ? ಗಿರಿನ ಆ ಹೆಸರಿನವರು ಇಲ್ಲಿ ಯಾರು ಇಲ್ವಲ್ಲ ಸಾಹೇಬ್ರೆ? ಸಾಹೇಬ್ರೇನಾ? ಅಪ್ಪ, ನಾನು ನಿನ್ನ ಮಗ ಶಿವಪ್ರಸಾದ್. ಶಿವಪ್ರಸಾದ್? ಹಾ, ಶಿವಪ್ರಸಾದ್ ಅಂತ ನನ್ನ ಮಗ ಇದ್ದ. ಆದರೆ ತಾವ್ಯಾರು ಹುಡ್ಕೊಂಡ್ ಬಂದಿದ್ದಾರೋ ಗೊತ್ತಾಗ್ಲಿಲ್ಲ. ಓ, ನೀನು ಓವರ್ ಆಗಿ ಆಡ್ತಾ ಇದ್ಯಾ. ಸರಿ, ನಾನು ನನ್ನ ಹೆಂಡತಿ ಗಿರಿನ ಹುಡುಕ್ತಾ ಇದ್ದೀನಿ. ನಿಮ್ಮ ಹೆಂಡತಿ ಅನ್ಸ್ಕೊಂಡವರು ಈ ಮನೇಲಿ ಯಾರು ಇಲ್ಲ, ತಾವು ಹೋಗ್ಬಹುದು. ಅಯ್ಯೋ, ಅರಳು ಮರಳು ಏನಾದ್ರು ಶುರು ಆಯ್ತೇನಪ್ಪ ನಿನಗೆ? ನಾನಪ್ಪ ನಿನ್ನ ಮಗ ಶಿವಪ್ರಸಾದ್, ನನ್ನ ಹೆಂಡತಿ ಗಿರಿನ ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ತಾ ಇದ್ದೀನಿ. ಏನ? ಸೀನಿಯರ್ ಸಿಟಿಜನ್ ಕಾರಣ. ಅಯ್ಯೋ ಅಪ್ಪ, ಯಾಕಪ್ಪ ಹಿಂಗ್ ಆಡ್ತಾ ಇದ್ಯಾ? ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ತರ ಆಡ್ತಾ ಇದ್ಯಾ. ಈ ಮನೇಲಿ ಗಿರಿ ಅನ್ನೋ ಹೆಸರು ಇಲ್ಲ ಅಂತ ಹೇಳ್ತಾ ಇದ್ಯಾ. ಏನಾಗಿದೆ ನಿನಗೆ? ನೋಡ್ರೆ, ಕಾರ್ಡ್ ಕಳೆದೋಗಿದೆ, ಅಕ್ನಾಲೆಜ್ಮೆಂಟ್ ತೊಗೊಂಡೋಗಿ ಆಫೀಸರ್ಗೆ ಸಬ್ಮಿಟ್ ಮಾಡಬೇಕು. ಲೇಟ್ ಆದರೆ ಹೊರಟೋಗ್ತಾರೆ, ಅದಕ್ಕೋಸ್ಕರ ದಯವಿಟ್ಟು ಹೋಗಿ ಹತ್ಕೊಳ್ಳಿ. ಅಪ್ಪ, ಅದು ಯಾವ ಆಫೀಸು? ನಾನೇ ಕರ್ಕೊಂಡೋಗಿ ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಆದರೆ ಮೊದಲು ಗಿರಿ ಎಲ್ಲಿ ಅಂತ ಹೇಳಪ್ಪ. ನನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆ, ಆ ವಿಷಯನ ಅವಳಿಗೆ ಹೇಳಬೇಕು. ಹೇಳಪ್ಪ, ಹೇಳಪ್ಪ. ಯಾರು ನಿಮ್ಮಪ್ಪ? ನೀನು ನನ್ನ ಮಗನೇ ಇಲ್ಲ, ಅಯೋಗ್ಯ. ಹೊರಟೋಗು. ನೋಡಪ್ಪ, ನಿನ್ನ ಕಾರ್ಡ್ ಕಳೆದೋಗಿದೆ, ಲೇಟ್ ಆದರೆ ಆಫೀಸರ್ ಹೊರಟೋಗ್ತಾರೆ, ಅದಕ್ಕೆ ನೀನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಯಾರ್ದೋ ಕೋಪನ ನನ್ನ ಮೇಲೆ ತೋರಿಸ್ಬೇಡ ನೀನು. ಏನಂದೆ? ಯಾರ್ದೋ ಕೋಪನ ನನ್ನ ಮೇಲೆ ತೋರಿಸ್ಬೇಡ ಅಂದೆ. ಹಾ, ಇದಕ್ಕೆ ಕಾಯ್ತಾ ಇದ್ದೆ. ಈಗಲಾದ್ರೂ ಗೊತ್ತಾಯ್ತಾ ಯಾರ್ದೋ ಕೋಪನ ಯಾರ ಮೇಲೂ ತೀರಿಸ್ಬಾರ್ದು ಅಂತ? ಪ್ರಮೋಷನ್ ಸಿಗ್ಲಿಲ್ಲ ಅಂತ ಡೀಲಿಂಗ್ ರಾಜನ ಮೇಲೆ ನನ್ನ ಕೋಪನ ನನ್ನ ಸೊಸೆ ಮೇಲೆ ತೀರಿಸ್ಕೊಂಡಿಲ್ಲ. ಅದು ತಪ್ಪಲ್ಲ ಅಂದ್ರೆ ನಾನು ನಿನಗೆ ಬೈದಿದ್ದು ತಪ್ಪಲ್ಲ. ಹಗಲು ರಾತ್ರಿ ಈ ಮನೆಗೆ ಕಷ್ಟ ಪಡ್ತಿರೋ ನನ್ನ ಸೊಸೆಗೆ ಅಷ್ಟು ಜನದ ಮುಂದೆ ಕೆನ್ನೆ ಹೊಡೆದಿಲ್ಲ, ಇದು ತಪ್ಪಲ್ಲೇನೋ? ಯಾರೋ ಮಾಡಿದ ತಪ್ಪಿಗೆ ನನ್ನ ಸೊಸೆ ಯಾಕೋ ಶಿಕ್ಷೆ ಅನುಭವಿಸ್. ಆ ಕೋಪನ ನಾನು ಸೊಸೆ ಮೇಲೆ ತೀರ್ಸ್ಕೊಂಡೆ. ನೀನ್ ನನ್ನ ಮಗನೇ ಅಲ್ಲ. ಅಪ್ಪ ಅಪ್ಪ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಪ್ಪ. ನಾನೆಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರಿವಾಗಿದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಪ್ಪ, ನನ್ನ ಕ್ಷಮಿಸು. ನೋಡಪ್ಪ, ನನ್ನನ್ನು ಕ್ಷಮೆ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು, ಆಗ ಆ ಕ್ಷಮೆಗೊಂದು ಬೆಲೆ. ಅಯ್ಯೋ ಗೌರಿ, ಕಾಶಿ ಅವ್ರೆ, ಅಯ್ಯೋ ಒಂದ್ ನಿಮಿಷ ಬಾ. ಮನ್ಸು ಸರಿ ಇಲ್ಲ, ದೇವಸ್ಥಾನದಲ್ಲಿ ಇರ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು ಬಿಡದೆ ಹೇಳ್ಕೊಂಡು ಹೋಗ್ತಿದ್ದೀರಲ್ಲ, ನನ್ನ ಮಾತು ಕೇಳಿ. ಇಷ್ಟೊತ್ತಿದ್ರಿ ಅಲ್ಲ ಗಿರ್ಜಮ್ಮ, ದೇವರು ದೇವಸ್ಥಾನದಾಗ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇರ್ತ, ಹಾಗೆ ಮನೆಗೂ ಇರ್ತ. ಬನ್ನಿ ಮನೆಗೆ ಹೋಪ. ಬಾ. ಅಯ್ಯೋ ಗೌರಿ, ಅಕ್ಕ, ಗಂಡನೇ ದೇವ್ರಂತ್ಯ, ಮತ್ ಮನೆಗೆ ಬರೋದಕ್ಕೆ ಯಾಕೆ ಹಠ ಮಾಡ್ತಾ ಇದೀಯಾ? ನೀನು ಬಾವ ಜೊತೆಗಿದ್ರೇನೆ ಚಂದ. ಬಾ ನೀ ನಮ್ ಜೊತೆ ಬಾ. ಅಯ್ಯೋ ನನ್
ನನಗೆ ಗೊತ್ತಾಗಿದೆ ಗಿರಿ, ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ. ಆಫೀಸು ಕೆಲಸ ಇದೇ ದೊಡ್ಡದು, ಅದಿಲ್ಲದೆ ನನ್ನ ಸಂಸಾರ ಮುಂದುವರೆಯಲ್ಲ ಅನ್ನೋ ಕಲ್ಪನೆ. ನೀವಿಲ್ದೆ ನಾನು ಇಲ್ಲ. ನೀವು ಅಳ್ಬೇಡಿ, ಕಣ್ಣು ಉಳಿಸ್ಕೊಳ್ಳಿ. ಆಹಾ, ಇದೇ ಅಲ್ವೇ ಸೌಭಾಗ್ಯ. ಶಿವು, ಇದೇ ಸಂತೋಷದಲ್ಲಿ ನಿನ್ನ ಹೆಂಡತಿಗೆ ಒಂದು ಗಿಫ್ಟ್ ಕೊಟ್ಬಿಡಪ್ಪ. ರೀ, ಗಿಫ್ಟ್ ಎಲ್ಲ ಯಾಕ್ರಿ ತರಕ್ ಹೋದ್ರಿ? ಮೊದಲೇ ಬಜೆಟ್ ಇಲ್ಲ. ಏನೇನೋ ಹೇಳ್ಬೇಡ ನೀನು, ಮೊದಲಿದ್ದನ್ನ ಓಪನ್ ಮಾಡಿ ನೋಡಿ ಆಮೇಲೆ ಹೇಳು. ಇಂಥ ಟೈಮಲ್ಲೂ ತಮಾಷೆನಾ? ಇದೇ ಖುಷಿಗೆ ಬೆಲ್ಲ ಹಾಕಿ ಗೋಧಿ ಹುಗ್ಗಿ ಮಾಡ್ತಾಳೆ ಅಲ್ವೇನಮ್ಮ? ಸರಿ ಮಾವ. ಬನ್ನಿ ಬನ್ನಿ. ಇರು. ಶಿವಪ್ರಸಾದ್, ಭಗವಂತ, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆದ್ರೆ ಕಷ್ಟ ಇಲ್ಲ ಅಂದಾಗ ನೆನೆಸ್ಕೊಳ್ಳೋದೇ ಇಲ್ಲ. ಗಿರ್ಜಮ್ಮ, ಶುರುವಾಯ್ತು ಇವ್ರ ಹರಿಕತಿ. ಇನ್ನು ಸದ್ಯಕ್ಕೆ ಇವ್ರ ಮನೆಗೆ ಬರ್ತಿಲ್ಲ. ಬನ್ನಿ ಹಾಪ, ನೀವು ಹುಗ್ಗಿ ಜೊತೆಗೆ ಗರಿ ಗರಿ ಬಜ್ಜಿ ಮಾಡಿ. ಬನ್ನಿ ಬನ್ನಿ ಬನ್ನಿ. ಭಗವಂತ, ನೀನೇನು ಹೇಳಿದೆ? ಅದೇ ಶಿವಪ್ರಸಾದ್, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆಮೇಲೆ ಮರ್ತು ಬಿಡ್ತಾರೆ ಅಂತ. ಅಯ್ಯೋ ಇಲ್ಲ ಭಗವಂತ, ನಾನು ನಿನ್ನನ್ನು ಮರೆಯೋದುಂಟಾ? ನಾನು ನಿನ್ನನ್ನು ಎಷ್ಟು ಸರಿ ಕರೆದೆ ಗೊತ್ತಾ? ನೀನೇ ಬರಲಿಲ್ಲ. ಯಾಕೆ ಭಗವಂತ? ಹೆಂಡತಿ ಮೇಲೆ ಕೈ ಮಾಡಿ ನೀನ್ ತಪ್ಪು ಮಾಡಿದ್ದೆ ಶಿವಪ್ರಸಾದ್. ಅದಕ್ಕೋಸ್ಕರ ನಿನಗೆ ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಈಗ ತಪ್ಪನ್ನ ತಿದ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ಯಾ, ಹಾಗಾಗಿ ಕಾಣಿಸ್ಕೊಂಡೆ. ತಪ್ಪಾಯ್ತು ಭಗವಂತ, ಅದು ಕೋಪದಲ್ಲಿ ಕ್ಷಮಿಸ್ಬಿಡು. ಅಪ್ಪಿ ತಪ್ಪಿ ತಪ್ಪಾಗೋಯ್ತು ಅಂತ ಹೇಳಕ್ ಬರ್ತಿದ್ಯಾ? ಇದು ಖಂಡಿತವಾಗ್ಲೂ ತಪ್ಪು ಶಿವಪ್ರಸಾದ್. ಕೋಪದಲ್ಲಿ ನೀನೇನ್ ಮಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅನ್ನೋ ಅರಿವು ನಿನಗಿತ್ತು. ಆದ್ರೆ ಆ ಕೋಪ ಯಾರ ಮೇಲೆ ತೀರಿಸ್ಕೋಬೇಕಾಗಿತ್ತು ಅವ್ರ ಮೇಲೆ ತೀರಿಸ್ಕೊಳ್ಳೋದಿಕ್ಕೆ ಅವ್ರ ಅಧಿಕಾರ ಅಡ್ಡ ಬಂತು. ಅದಕ್ಕೆ
ನಿನ್ ಹೆಂಡತಿ ನಿನ್ಗಿಂತ ಕೆಳಗಿನವಳು ಅಂತ ಅನ್ಕೊಂಡು ಅವಳ ಮೇಲೆ ನಿನ್ ಕೋಪನ ತೀರಿಸ್ಕೊಂಡೆ. ಇಷ್ಟೇ ತಾನೇ ಆಗಿದ್ದು. ಒಬ್ಬ ವ್ಯಕ್ತಿ ಯಾರ ಮೇಲೆ ಕೋಪಿಸ್ಕೋತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನು ನ್ಯಾಯಕ್ಕಾಗಿ ನಿನಗಿಂತ ಮೇಲಿರೋರ್ ಮೇಲೆ ಕೋಪಿಸ್ಕೊಂಡ್ರೆ ನೀನು ನಾಯಕನಾಗ್ತೀಯ. ನಿನ್ನ ಸಮಾನ ಬಲದವ್ರ ಮೇಲೆ ಕೋಪಿಸ್ಕೊಂಡ್ರೆ ನೀನು ಹೋರಾಟಗಾರನಾಗ್ತೀಯ. ಹೆಂಡತಿ ಗಂಡನ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಂಡತಿ ತನ್ನ ಗಂಡನನ್ನ ಯಾರ ಮುಂದೆನೂ ಕಡಿಮೆ ಅಂತ ಹೇಳ್ಕೊಳ್ಳೋದಿಲ್ಲ. ಹೆಂಡತಿ ಗಂಡನಿಂದ ಶೋಷಣೆಗೆ ಒಳಗಾಗುವವಳಲ್ಲ. ಹೆಂಡತಿ ತನ್ನ ಗಂಡನೇ ಸರ್ವಸ್ವ ಎಂದು ಘೋಷಣೆ ಕೂಗುವವಳು. ಕೊನೆಯದಾಗಿ ಒಂದು ಮಾತು ಶಿವಪ್ರಸಾದ್, ಕುಡಿಯುವ ನೀರು ವ್ಯರ್ಥವಾಗಿ ಹರಿಯಬಾರದು. ಪರರ ಮುಂದೆ ಮಡದಿಯನ್ನು ಜರಿಬಾರದು. ತನ್ನ ಬಣ್ಣಿಸಲು ಮಾತನ್ನು ಸುರಿಸಬಾರದು. ಬೇರೆಯವರನ್ನು ಅಳಿಸಲು ಬೆಂಕಿಯನ್ನು ಉರಿಸಬಾರದು. ಖುಷಿಯಲ್ಲಿದ್ದಾಗ ಮಾತನ್ನ ಕೊಡಬಾರದು. ಕೋಪದಲ್ಲಿದ್ದಾಗ ಮಾತೇ ಆಡಬಾರದು. ಕೋಪ ನಿನ್ನ ಜೊತೆಗೆ ನಿನ್ನ ಮನೆಯನ್ನೂ ಸುಡುವುದು. ಇದನ್ನರಿತರೆ ಜೀವನ ಸುಖಮಯ.